ತೃಪ್ತಿ ಧಾರವಾಡ ಅವರಿಗೆ. ಅಣ್ಣ ಅಣ್ಣ ನಿಮ್ ಹುಡುಗರದು ಆವಾಜ್ ಇಲ್ಲ, ಹೆಣ್ಮಕ್ಳದು ಇಲ್ಲ ನೋಡು. ಹೆಣ್ಮಕ್ಳು ಅದಿರಿ ಇಲ್ರಿ? ಎಲ್ಲರೂ ಮಲ್ಕೊಂಡಾರ್ರಿ. ಅದಿರಲ್ಲ ನನಗೆ. ನಮ್ಮ ಹುಲಿಗಳ ಸೌಂಡ್ ಕೇಳ್ತೇನ? ನಿಮ್ ಹುಲಿಗಳು ಮಕ್ಕೊಂಡಾವೆಲ್ಲ. ಬಾಗಲಕೋಟೆ ಜಿಲ್ಲೆ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು. ಹಾ, ನಮ್ ಹೆಣ್ಮಕ್ಳು ಗೊತ್ತು, ಇಡೀ ಭಾರತ ದೇಶಕ್ಕೆ ಗೊತ್ತು. ಹೌದಿಲ್ರಿ? ಹಾ, ಜೀರೋ ನೀವರಿ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂದವ್ರು, ಈಗ ಜೀರೋ ಆಗ್ಬಿಡ್ತೀವಿ ನಾನು. ಅಂದಾರ ಯಾರು? ಪುನೀತ್ ರಾಜ್ಕುಮಾರ್ ಸರ್ ಅಂದರು. ಈಗ ಒಂದ್ಸರಿ ಜೋರ ಚಪ್ಪಾಳೆ ಹೊಡಿಸ್ ನಿಮ್ಮ ಮಂದಿಗೆ ನೋಡೋಣ. ಅಡ್ಲಿ ತನ ಕೂತಾರ. ಹಾ, ನಮ್ ತಾಯಂದ್ರೆಲ್ಲ ಜೋರ ಚಪ್ಪಾಳೆ ತಟ್ರಿ. ಈಟ ಅಂದ್ರೆ ತಾಯಂದ್ರ ಅಟ್ಟ ತಡ್ತೀರಿ ಏನು? ವಯಸ್ಸಿನ ಹುಡುಗಿಯರು ಯಾರು ತಟ್ಟಂಗಿಲ್ಲ ನೀವು? ಅವ್ರಿಗೆ ನಾವ್ ಹೇಳ್ಬೇಕು ತಡಿಗಪ್ಪ. ಏ ಹುಲಿಗಳ, ಏ ಹೆಣ್ಣು ಹುಲಿಗಳ, ದಿಸ್ ಲೈನ್ ಇಸ್ ಟೋಟಲಿ ಬಿಸಿ. ನನ್ನ ಮರ್ಯಾದಿ ದಿಸ್ ಲೈನ್ ಇಸ್ ಟೋಟಲಿ ಸ್ವಿಚ್ ಆಫ್. ಅದಕ್ಕ ಅನ್ನೋದವಿ ಜೀವನದಾಗ ಆಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ, ದೋಸ್ತಿ ಮಾಡಿದ ರಾತ್ರಿ 2 ಗಂಟೆ ಕುದುರಿದ್ರು ಬರ್ತಾರ. ಬರ್ತೀರಿ 2 ಪ್ಯಾಕ್ ಕೊಡಿಸ್ತೀನಿ ಅಂದ್ರೆ ಅಟ್ಟ ಬರ್ತೀರಿ ನೀವು. ಅವರು ದೋಸ್ತರು ಅದಾರ ನಮ್ಮ ಕಡೆ. 2 ಪ್ಯಾಕ್ ಕೊಟ್ರೆ ಸಾಕು, ದೋಸ್ತ ಜೀವಕ್ಕೆ ಜೀವ ಕೊಡುವರು ಅದಾರ. ಅಲ್ಲಿ ಅಪ್ಪಿ 2 ಪ್ಯಾಕ್ ಇಂಪಾರ್ಟೆಂಟ್ ಅಲ್ಲ, 2 ಪ್ಯಾಕಿಗೆ ಜೀವ ಕೊಡಾಕ್ ಬರ್ತಾನಲ್ಲ ದೋಸ್ತ, ಅದು ಇಂಪಾರ್ಟೆಂಟ್. ಅದರಿ ಕುಡಿಯಕ್ಕಿಂತ ಮೊದಲು ಯಾರು ಜೀವ ಕೊಡಲ್ಲ. ಕುಡದ್ ನಿಷೇಧ. ಯಾರ ಸಂಬಂಧ ಕುಡಿತೀವಿ? ಕುಡದ್ ನಿಷೇಧ ಕೊಡಬೇಕು. ಯಾರ ಸಂಬಂಧ ಕುಡಿತೀವಿ? ಯಾರ ಸಂಬಂಧ ಕುಡಿತೀರಿ? ನಮ್ ಸಂಬಂಧ ಕುಡಿದಿರ್ತೀರಿ. ಮತ್ತೆ ನಾ ಅಂದಿಲ್ಲ ಮಾತು. ಅಂದ್ರೆ ನೀವು ಹೇಳೋ ಡೈಲಾಗ್ ನಾನೇ ಹೇಳಿದೆ, ಆದ್ರೂ ಹೇಳಾಕತ್ತೀನಿ ಕೇಳ ಮೈಲಾರಣ್ಣ. ಅಣ್ಣ, ನೀ ಹೆಣ್ಮಕ್ಳ ಬಗ್ಗೆ ಇಷ್ಟ ಸಾಯತನ ನಾ ಗಂಡ್ಮಕ್ಳ ಪರ ಮಾತಾಡವನ ಅದೇನಾಕೈತ ಇಷ್ಟ ಕೀಳಾಗಿ ಮಾತಾಡ್ಬೇಡ ಹೆಣ್ಮಕ್ಳ ಬಗ್ಗೆ. ಯಾಕಂದ್ರ ನೋಡ್ರಿ, ಇವತ್ತಿಷ್ಟು ಮಾತಾಡ್ತಾನಲ್ಲ, ಇವನ್ ಫೋನಿನ ವಾಲ್ ಪೇಪರ್ ಯಾರ್ದೈತ್ರಿ? ತಾಯಿದೈತಿ. ಸಾಧ್ಯನ ಇಲ್ಲ. 10 ಸಲ ಸ್ಟೇಟಸ್ ಯಾರ್ದಿರ್ತಾನ ನೋಡ್ರಿ, ಯಾರ್ದೈತಿ? ಅವ್ನ್ ಹೆಂಡತಿದಿರ್ತಾನ್ರಿ. ಯಾರ್ದೈತಪ್ಪ ಹುಲಿಗಳ? ಎಷ್ಟು ಹೊಲಸದ ನೆಟ್ ಲಘು ಚೇಂಜ್ ಮಾಡ್ಯಾನ ನೋಡ್ರಿ. ಸಾಧ್ಯನ ಇಲ್ಲಪ್ಪಿ. ಇನ್ನೊಂದ್ ಫೋನ್ ತೋರಿಸ, ಅವನ್ ಕಡೆ 3 ಫೋನ್ ಅದಾವ್ರಿ. 3 ಹುಡುಗಿಯರ ಜೊತೆ ಮೇಂಟೈನ್ ಮಾಡ್ತಾನವ. ಅಪ್ಪಿ ನಿನ್ ಫೋನ್ ಯಾವ್ದೈತಿ? ಐಫೋನ್. ಸಿಮ್ ಎಸದು ಅಣ್ಣ? ಒಂದ ಫೋನ್ಯಾಗ 2 ಸಿಮ್ ಮೇಂಟೈನ್ ಮಾಡ್ತಾರ. ನಾ 3 ಫೋನ್ ಮೇಂಟೈನ್ ಮಾಡೋದಪ್ಪ ಬೈ. ನನ್ನ ಕಡೆ ಜಿಯೋ. ಅಣ್ಣ ನೋಡ್ರಿ, ಹುಲಿ ಹೊಟ್ಟೆ ಹುಲಿನ ಐತಿ, ಮತ್ತ ಹುಲಿ ವಾಲ್ ಪೇಪರ್ ಐತಿ. ಅಣ್ಣ ಇಟ್ಟಿನ್ರ ಹೆಂತಿದೆ ಎಲ್ಲಾರ? ನಾಳೆ ಯೂಟ್ಯೂಬರ್ ಜೂಮ್ ಮಾಡ್ಯಾಕಿರಪ್ಪ ಹೆಂತಿದ್ ಇಟ್ಟೇನ ಅಂತ. ಈಗ 6 ತಿಂಗಳ ಜಗಳ ಹೋಗಿ ಇನ್ನೂ ಹಾಳಿ ಬಂದಿಲ್ಲ, ಮತ್ ಶಾಶ್ವತ ಆತಾಗ ಹೋದಾರ. ಅದಕ್ಕ ಹೇಳುದು, ಹೆಂಡತಿ ಪರ ತಾಯಿ ಪರ ಈಗ ಮಾತಾಡು. ಸಾಧ್ಯನ ಇಲ್ಲ. ಕನಕ ಬಿದ್ದಾಗ ನಾ ಗಣಮಕ್ಳ ಪರವಾಗಿ ಮಾತಾಡ. ನೀ ಕನಕ ಬಿದ್ದಾಗ ಗುಂಡ್ಯಾಗದು ಬೇಕಾದಾಗ ಮಾವ ನೋಡ್, ನಾವೀ ನಮ್ಮನೆ ಜಿದ್ದಿ ಮಾತಾಡಿದ್ವಿ. ಬಿಡಿಸದ ಆತನ ಕಾಕ, ಅವಂದ ಎಂತ ಜೀವನ ಹೋ ಕಾಕ, ನಿಂದು ಬೆಂಕಿ ಹೋ ಕಾಕನಿ. ಅವಸರದಾಗ ಎತ್ತಗರ ಚುಚ್ಚಿ ನಿಧಾನ ಚುಚ್ಚು. ಆದ್ರೂ ನಮ್ಮ ಹೆಣ್ಮಕ್ಳು ಒಂದ್ಸಲ ಜೋರಾಗಿ, ಇನ್ನೊಂದ್ಸಲ ಲಾಸ್ಟ್ ಜೋರಾಗಿ ಚಪ್ಪಾಳೆ ತಟ್ರಿ, ಇಲ್ಲ ಕೂಗ್ರ ಹಾಕ್ರಿ. ಸ್ಟಾರ್ಟ್ ಮಾಡ್ಕೊರಿ. ಹಂಗಲ್ಲದ ನಮ್ಮದ. ಏ ಹುಲಿಗಳ ಏನ್ ಮಾಡ್ತೇವೆ? ಕಾಡಿನ ರಾಜ ಸಿಂಹ ಇರ್ತಾನ, ನಿಮ್ಮ ಹುಲಿ ಅಂದ್ರು ಅಂತೀರಲ್ಲ ನೀವು. ಈಗ ನೋಡ, ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ. ಓನ್ಲಿ ಬಾಯ್ಸ್. ಏ ಮುದುಕಿ ಚಪ್ಪಾಳೆ ಹೊಡೆಯೋ ನಿನ್ನ ಅವನು ಹಂಗ ಸುಮ್ಮ ಕೂತಿಯಲ್ಲ. ಇಲ್ಲಿ ಕುಂತ 10 ಮಂದಿ ಹೊಡಿಲೇ ಇಲ್ಲ ಚಪ್ಪಾಳಿ. ಇಲ್ಲೇ ನಮ್ ಲವರ್ ಅದಾಳ ನೋಡು. ಆಯಿ ಚಪ್ಪಾಳೆ ಯಾಕೆ ಹೊಡ್ಯಾತಿ ಅವಂಗ? ಮುದುಕಿ ನಾನು ನೋಡಕ್ ಚಂದ ಇದೀನಿಲ್ಲ. ನಿನ್ನ ನೀವು ಅಲ್ಲಿ ಚಸ್ಮಾ ಮ್ಯಾಗ ಆನೆ ಇದ್ನು. ಆಯಿ ಅಜ್ಜ ಬಂದಾನು. ಅಜ್ಜಿರ್ಲಾರ್ದಕ್ಕ ಈ ಅಜ್ಜ ಬೇನ್ ಹತ್ಯಾನು. ಆಯಿ ಅಜ್ಜ ಗೊತ್ತಕ ನಾನು ಅದೇನೆ ಇಲ್ಲಿನ್ನು ಒಟ್ಟ ವಿಚಾರ ಮಾಡ್ಬೇಡ ಮುದುಕಿ. ಕಾರ್ಯಕ್ರಮ ಮುಗಿದಿಂದ ಎಲ್ಲರ ಮನೆಗೆ ಹೋಗಿ ನೀ ಪರ್ಸನಲ್ ಭೇಟಿಯಾಗ. ಅಜ್ಜಿ ಅವ್ ನಿನ್ ಹಿಂದೆ ಯಾಕೆ ಹೇಳ? ಪರ್ಸನಲ್ ಯಾಕೆ ಭೇಟಿಯಾಗ ಹೇಳ? ಫೋನ್ ನಂಬರ್ ಕೊಡ್ತೀನಿ, ಇವ ನೋಡಿ ಲವ್ ಮಾಡಕಂತ. ನೀ ಅಟ್ಟು ಬರಿಗಟ್ಟಿ ಹೋ ಬೈ. ಅದೇ ಅಜ್ಜಿ ಅಂದ್ರೆ ನೀ ಆಂಟಿ ಲವರ್, ನಾ ಮುದುಕಿ ಲವರ್ನ. ಅಜ್ಜಿ ಅವ್ನು ನಿನಗೆ ಎದಕ್ ನಂಬರ್ ಕೇಳಾಕತ್ತಾನ ಗೊತ್ತನ? ಗಂಡ ಸತ್ತಿದ್ ರೊಕ್ಕ ಬರ್ತತಲ್ಲ, ಅದನ್ನ ತಗೊಳವ. ಸಾಧ್ಯನ ಇಲ್ಲಪ್ಪಿ. ಯಾಕೆ? ಹರಿಯದ ಹುಡುಗಿಯರಿಗೆ ಬೆನ್ನ ಹತ್ತಿದ್ರ ಕೊಡ್ಲಿ ಬಡಿ ಓಡಾಡ್ತಾವ. ಮುದುಕಿಗೆ ಬೆನ್ನ ಹತ್ತಿದ್ರೆ ಇಡೇ ಮಂದಿ ನನಗೆ ಆತಾರ ನೋಡಲ್ಲಿ. ಅದಕ್ಕೆ ಜೀವನದಾಗ ಹೇಳ್ತೀನಿ ಬೈ, ಕಾಡಲ್ಲಿರೋ ಹುಲಿ ನಂಬ್ರಿ, ಆದ್ರೆ ಮೇಕಪ್ ಹಚ್ಚೋ ಹುಡುಗಿಯಾರ ಒಟ್ಟ ನಂಬಲ್ರಿ ಬೈ.
ಸಬಲ್ಕರು ಕಾಡಲ್ಲಿರೋ ಹೆಣ್ಣು ಹುಲಿನ್ ನಂಬ್ರಿ ಆದ್ರೆ ಹಿಂಗ ಮೊಸಳಿ ಕಣ್ಣೀರ್ ಹಾಕೋ ಇಂಥ ಗಂಡಸನ್ ನಮಕ್ ಹೋಗ್ಬೇಡ್ರಿ. ಕಾಡಿಗೆ ರಾಜ ಯಾರ? ಆ ಸಿಂಹ ಹೆದರೋದು ತನ್ನ ಹೆಂಡತಿ ಸಿಂಹನಿಗೆ ಯಾರಂದ್ರ ಮೊದಲು ಹೆದರ್ತಿದ್ವಿ, ಈಗಿಲ್ಲಪ್ಪಿ. ಜಿಯೋ ಇಲ್ಲಾಂದ್ರೆ ಏರ್ಟೆಲ್ ಅಂದ್ರೆ BSNL ಇಲ್ಲಾಂದ್ರೆ ಟೋಟಲ್ ಫ್ರೀ ಎಲ್ಲ ಅದಾವೆ. ದಯವಿಟ್ಟು ಯೂಟ್ಯೂಬರ್ಸ್ ಯಾರು ಅದರಿ ಒಂಚೂರು ಜೂಮ್ ಹಾಕಿ. ಹಾಕ್ರಿ ಜೂಮ್ ಹಾಕ್ರಿ. ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ, 10 ರೂಪಾಯಿ ಪೌಂಡ್ಸ್ ಪೌಡರ್ ಹಚ್ಚು ಹುಡುಗಿಯಾರಿಗೆ ಎದರ್ತೀವಿ. ಹುಷಾರ, ನಾಳೆ ಊಟ ಹಾಕಂಗಿಲ್ಲ ನೋಡು. ಅದ ಪೌಡರ್ ನಾನು ಹಚ್ಚು ಬಂದಿನಿ. ಇವ್ರಿಗೆ ಹಚ್ಕೊಳಕ ತೊಳ್ಕೊಳಕ್ಕೆಲ್ಲ ಹೆಣ್ಮಕ್ಳದ ಬೇಕ್ರಿ. ಮತ್ತೆ ಹೆಣ್ಮಕ್ಳ ಬಗ್ಗೆ ಸಾಧ್ಯನ ಇಲ್ಲಪ್ಪಿ. ಭಕ್ತರ ಕೈ ಮುಗಿದ್ರ ಹಿಂದಿರು ದೇವರಿಗೆ ಬೆಲೆ. ಹಂಗ ನಮ್ಮಂತ ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ. ಊರಾಗ ನಮ್ಮಂತ ಉಡಾಳು ಹುಡ್ರಿದ್ರ ಇಂತ ಹುಡುಗಿಯಾರಿಗೊಂದು ಬೆಲೆ ಬೈ. ಏನಿಲ್ಲ, ನಾವ್ ಯಾಕೆ ಮೇಕಪ್ ಹಾಕೋತೀವಿ, ಯಾಕೆ ಚಲೋ ರೆಡಿ ಹಾಕಿವಂತಂದ್ರ ನಮಗ್ ನಮ್ಮ ಸರಿಸಮ ಬಂದಿರೋ ಹುಡುಗಿಯರು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಈ ಭೂಮಿಗೆ ಬರ್ಬೇಕಾದ್ರ ಭಗವಂತ ಯಾರಿಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಕೊಟ್ಟು ಕಳಿಸಿ ಬಿಟ್ಟಿರ್ತಾನ ನಮಗ. ಅದ ಸೌಂದರ್ಯದಾಗ ಇರ್ಬೇಕ ವಿನಃ ಇನ್ನೊಬ್ರನ್ನ ಮೆಚ್ಚಿಸಕ್ಕೋಸ್ಕರ ಬಣ್ಣ ಬಡ್ಕೊಂಡ್ಬಂದು ಜೀವನ ಮಾಡಿದ್ರೆ ಇಂಜಿನ್ ಸೀಸ್ ಹಾಕೋ ಗಾಡಿ. ಆದರೆ ನಮ್ಮ ಮನ್ಸಿನ ಖುಷಿಗೋಸ್ಕರ ನಮ್ಮ ಗೆಳತಿಯರ ಮುಂದೆ ನಾವು ಜಾಸ್ತಿ ಚಲೋ ಅಲ್ಲ. ನಿಮ್ಮ ಮನಸ್ಸಿನ ಖುಷಿಗೆ ನೀವು ರೂಮ್ನಾಗ ಹಾಕೊಂಡ್ ಮೇಕಪ್ ಮಾಡ್ರಿ, ಮತ್ತೆ ಮೇಕಪ್ ಹಾಕೊಂಡ್ ಓನ್ಯಾಗ ಹೋಗ್ತಾರ ಮತ್ತೆ ಡಿಂಗ್ ಚಾಕ್. ಆತಾ ನೀವು ಹೋಗೋದ್ ನೋಡಿ ಬರಿಗಟ್ಟು ಕೂತಿರ್ತಾವ. ನಮ್ಮ ಪಡಿಗೆ ನಾವು ಹೋಗಿರ್ತೀವಿ, ನೀವ್ ಯಾಕೆ ನೋಡ್ತೀರಿ? ನಾವಿದ್ದಲ್ಲಿ ನೀವ್ ಯಾಕೆ ಬರ್ತೀರಿ? ರೋಡ್ ಏನು ನಿಮ್ಮ ಅಜ್ಜಂದ ಐತಿ ಏನ್ರಿ? ಅಜ್ಜಂದಿದ್ರಿ ಏನೋ ರೋಡ್ ಮಾಡಿದಾರ ನಾವಲ್ಲ. ಕಾರ್ಮಿಕರಂದ್ರೆ ಏನ್ ಮಾಡಿ ದೇವ್ರಿದ್ದಂಗ ನಾವು ನೋಡೋಣ. ಇವತ್ತ ಸರ್ಕಾರ ನಮ್ಮ ಕೈಯಾಗ ಮುಳ್ಳ ಅನ್ನ ಅಂತಳಲ್ಲ ಬೇಕೆ. ಸರ್ಕಾರ ನಮ್ ಕೈಯಾಗ ಐತಿ. ಕೈ ತೋರ್ಸು. ಕೈಯಾಗ ಅಂದ್ರ ಹಂಗಲ್ಲ, ನಮ್ಮ ಅಧೀನದಾಗ ಐತಿ. ಈ ಕಾಕ ಯಾಕೆ ಚಿಂತೆ ಮಾಡಾತನ? ಅವ ಗಸ ಗದ್ದ ತಿಕ್ತಾನ, ಅವ ಚುಟ್ಟ ಹಸ್ತಾನ. ಒಂದು ಲೆಕ್ಕನ ಹರಿವಲ್ಲ. ನಮ್ಮ ಹಲಗಲಿ ಮುದುಕರು ಹಿಂಗ್ಯಾಕೆ ಮಾಡಾತಾರ ಅನ್ನೋದು. ಚಿಗವದಾಳಿಲ್ ಕಕ್ಕ ಚಿಗವಿಲ್ಲ. ಹಾಡ್ಬೇಕಾ? ನಾ ಡ್ರೈವರ್ ಯಾವ್ದು ಚಾಯ್ಸ್ ಅನ್ನ ಬ್ರ್ಯಾಂಡ್? ಕಾಕ ನೀ ಡ್ರೈವರ, ನೀ ಅವನ್ ಲವರ ಅಂದಿಲ್ಲ. ನಾ ಅಂದಿಲ್ಲ, ಅವ ಅನ್ಕೊಂಡಾನ ಅಂತ ನಾನು. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ತಂಡದ ಜೂನಿಯರ್ ರವಿಚಂದ್ರ ಮಕ್ಕೊಂದೇನ ಅಲ್ಲೇ ಅನ್ನ ಕೊರತಿ ಕಾಕ. ನಾವು ಒಂದೊಂದು ಮೇಂಟೈನ್ ಮಾಡಕ್ಕೆ ಇಟ್ಟು ಮನಿ ತ್ರಾಸ ಪಡ್ತೀವಿ. ನೀ 10 ಮೇಂಟೈನ್ ಮಾಡ್ತಿರ್ತಿ ಅಲ್ವ ಕಾಕ? ನೀ ಹೆಂಗೆ 10 ಮಾಡಿ ತೋರಿಸ್ತಾನ ಕಾಕ? 1 2 ಕೇಳೋಣ. ಏನು ಪುಣ್ಯ ಮಾಡಿ ಓ ಬಾಬಾ ನೀ. ಡ್ರೈವರ್ ಅದೇ ನೀ, ಅದಕ್ಕೆ 10 ಹುಡುಗಿಯರು ಬಿದ್ದಾರ ಬೈ ನೀನಾಗ. ಓಕೆ, ಧನ್ಯವಾದ ಹೇಳ್ತಾ ನಾವು ಮಾಡ್ತಿರೋದು ಕೇವಲ ನಿಮ್ಮ ತಮಾಷೆಗೋಸ್ಕರ ಅಂತ ಹೇಳ್ತಾ ದಯವಿಟ್ಟು ಸಲ ಜೋರ ಚಪ್ಪಾಳೆ ಬರಲಿ. ನೀವು ಎಷ್ಟು ಚಪ್ಪಾಳೆ ತಟ್ಟಿ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತೀರಿ ಅಷ್ಟೊಂದು ನಿಮಗೆ ನಾವೆಲ್ಲ ಕಲಾವಿದರು ಸೇರ್ಕೊಂಡು ನಿಮಗೆ ಮನೋರಂಜನೆ ನೀಡ್ತೀವಿ ಅಂತ ಹೇಳ್ತಾ ಈಗ ಮತ್ತೆ ಮುಂದಿನ ಕಲಾ ತಂಡ ನಮ್ಮ LS ಸರ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ. ಓಕೆ, ಧನ್ಯವಾದಗಳು ಕಾಕ. ಕಾರ್ಯಕ್ರಮ ಮುಗಿ ಮಟ್ಟ ನಿಂದ ಹೊರಪು ನೋಡಿ ಇವತ್ತು. ಬರ್ತಾಳಗಪ್ಪ ಗಿಣಿ ಆಮೇಲೆ ಅಕ್ಕಿ ನೋಡಕ್ಕೆ. ಆಮೇಲೆ ಇನ್ನೊಂದು ಹೆಣ್ಮಕ್ಳಲ್ಲಿ ಒಂದು ವಿನಂತಿ, ದಯವಿಟ್ಟು ಹೆಣ್ಮಕ್ಳು ಭಾಳ ಸಂಖ್ಯೆಯಲ್ಲಿ ಬಂದಿದ್ದೀರಿ. ದಯವಿಟ್ಟು ಕಾರ್ಯಕ್ರಮ ಮುಗಿಮಟ್ಟ ಯಾರು ಕೊಂಡಿರ್ತಿಲ್ಲ ಅವ್ರಿಗೆ ಕಮಿಟಿ ಅವ್ರು ಅರ್ಧ ತೊಲೆ ಬಂಗಾರ ಕೊಡ್ತಾರಂತ. ಓಕೆ, ಧನ್ಯವಾದಗಳು ಹೇಳ್ತಾ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ನಾಯಕರು, ಗಾಯಕರಾಗಿರ್ತಕ್ಕಂಥ ಟ್ರೆಂಡಿಂಗ್ ಸ್ಟಾರ್ ಆಗಿ ಮಿಂಚುತ್ತಿರುವಂಥ ನಮ್ಮ ತಂಡದ